ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಕ್ಯಾಬೇಜ್ ಪಲ್ಯವನ್ನು ತೋರಿಸ್ತಾ ಇದ್ದೇನೆ. ಕ್ಯಾಬೇಜ್ ಪಲ್ಯ ಮಾಡಲಿಕ್ಕೆ ಮೊದಲಿಗೆ ಕ್ಯಾಬೇಜು ಬೇಕಾಗುತ್ತೆ. ಮತ್ತು ಒಂದು ಟೊಮೆಟೊ, ತೆಂಗಿನಕಾಯಿ ತುರಿ, ಕರಿಬೇವು, ಇಂಗು, ಅರಿಶಿಣ, ಹಸಿಮೆಣಸಿನಕಾಯಿ ಇಷ್ಟೇನೇ ಬೇಕಾಗುತ್ತೆ. ನಾನಿಲ್ಲಿ ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಯಾಬೇಜನ್ನು ತೊಳೆದು ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೇನೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದು. ಕುಕ್ಕರಿಗೆ 2 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕಿದ್ದೇನೆ. ತೆಂಗಿನೆಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿಯಾದ ನಂತರ ಸಾಸಿವೆ ಕಾಳು, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳು ಹಾಕಿದ್ದೇನೆ. ಸಾಸಿವೆ ಕಾಳು ಸ್ವಲ್ಪ ಚಟಪಟ ಬಿಡಬೇಕು. ಖಾರಕ್ಕಾಗಿ 1 ಹಸಿಮೆಣಸಿನಕಾಯಿ. ಈ ಹಸಿಮೆಣಸಿನಕಾಯಿ ತುಂಬ ಖಾರ ಉಂಟು, ಹಾಗಾಗಿ 1 ಹಾಕಿದ್ದೀನಿ. ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು. 1 ಕಡ್ಡಿ ಕರಿಬೇವು, ನಾನಿಲ್ಲಿ 1 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೇನೆ. ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ತಾ ಇಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು. ಒಂದು 2 ಚಿಟಿಕೆಯಷ್ಟು ಇಂಗು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ಚಿಟಿಕೆಯಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕೋದ್ರಿಂದ ಚೆನ್ನಾಗಿ ಹುಳಿ ಬಿಡುತ್ತೆ ಟೊಮೆಟೊ ಹಣ್ಣಿದು. ಈಗ ಚಿಕ್ಕದಾಗಿ ಕಟ್ ಮಾಡಿದ ಕ್ಯಾಬೇಜ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಂದು 3 ಜನರಿಗಾಗುವಷ್ಟು ಪಲ್ಯ ಮಾಡ್ತಾ ಇದ್ದೀನಿ. ಈಗ ಕ್ಯಾಬೇಜ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿದ ಒಗ್ಗರಣೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ, ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ತೆಂಗಿನಕಾಯಿ ತುರಿ ಹಾಕಿದ ನಂತರ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಕುಕ್ಕರಿದ್ದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಲ್ ಹಾಕಿದರೆ ಸಾಕು. ಈಗ ಒಂದು ವಿಸಲ್ ಆಗಿದೆ, ಕುಕ್ಕರಿದ್ದು ಲಿಡ್ ತೆಗೆದಿದ್ದೇನೆ. ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಪಲ್ಯ. ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು ಪಲ್ಯನ. ಹೀಗೆ ಮಾಡಿದರೆ ಟೈಮು ಉಳಿಯುತ್ತೆ, ಬೇಗ ಕೂಡ ಆಗುತ್ತೆ ಪಲ್ಯ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.